ಸ್ಪ್ಲೆಂಡರ್ ಓಡಕ್ಕೆ ಮೇನ್ ಕಾರಣನೇ ಬಂದ್ಬಿಟ್ಟು CD100 70 ಇಂದ 75 ಮೈಲೇಜ್ ಆರಾಮಾಗಿ ಕೊಡ್ತಾ ಇದೆ ಈ ಗಾಡಿಯಲ್ಲಿ. ಇವಾಗಿರೋ ಪೆಟ್ರೋಲ್ ರೇಟ್ಗೆ ಈ ಗಾಡಿ ಎಲ್ಲ ಚಿನ್ನ ರೇಟ್ಗೆ ಹೋಗುತ್ತೆ ಈ ಗಾಡಿ. ಇವಾಗ ಬಿಡೋ ಗಾಡಿಯಲ್ಲೆಲ್ಲ ಒಂದ್ 4 ಇಂದ 5 ವರ್ಷದೊಳಗಡೆನೆ ಸತ್ತೋಗ್ಬಿಡುತ್ತೆ. ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದರೆ ದ OG ಮೈಲೇಜ್ ಮಿಷಿನ್ CD100. ನೋಡಿ ಹೆಂಗಿದೆ, ರೆಟ್ರೋ ಸ್ಟೈಲ್ ಕಾಣಿಸ್ತಾ ಇದೆ ಈ ಬೈಕು. 1980ರಲ್ಲೆಲ್ಲ ಇಂಡಿಯಾದಲ್ಲಿ ಮೈನ್ ಆಗಿ ರೂಲ್ ಮಾಡ್ತಾ ಇದ್ದಿದ್ದು ಬಂದ್ಬಿಟ್ಟು 2 ಸ್ಟ್ರೋಕ್ ಗಾಡಿಗಳು, ಈ RX, ರೋಡ್ ಕಿಂಗ್ ಆ ತರ ಎಲ್ಲ. ಆದ್ರೆ ಅದ್ರಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಾಗಿತ್ತು ಅಂದ್ರೆ ಮೈಲೇಜ್ ಕಮ್ಮಿ ಆಗ್ತಾ ಇತ್ತು, ಪೆಟ್ರೋಲ್ ಕನ್ಸಂಪ್ಷನ್ ಜಾಸ್ತಿ ಇತ್ತು. ಅದಕ್ಕೋಸ್ಕರನೇ ಮೈಲೇಜ್ಗೋಸ್ಕರನೇ ಈ ಗಾಡಿನ ತಗೊಂಡ್ಬಂದ್ರು. ಇದ್ರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 97cc 8 BHP ಮತ್ತೆ 8 Nm ಟಾರ್ಕ್ ಮಾಡುತ್ತೆ. ಇದ್ರಲ್ಲಿ ಸ್ಪೀಡು ಟಾರ್ಕ್ ಎಲ್ಲ ಮ್ಯಾಟರ್ ಆಗಲ್ಲ. ಇದ್ರಲ್ಲಿ ಏನೇ ಮ್ಯಾಟರ್ ಆಗೋದ ಬಂದ್ಬಿಟ್ಟು ಮೈಲೇಜು. ಈ ಬೈಕ್ ಬಂದ್ಮೇಲೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮೈಲೇಜ್ ಅಂದ್ರೆ ಏನು, ರಿಲಯಬಿಲಿಟಿ ಏನು ಅಂತ ಎಲ್ಲರಿಗೂ ಗೊತ್ತಾಯ್ತು. ಫೀಲ್ ಇಟ್, ಶೆಟ್ ಇಟ್, ಫರ್ಗೆಟ್ ಇಟ್ ಅಂತ ಸ್ಲೋಗನ್ ಕೇಳಿದ್ರೆ ಇವತ್ತು ಕೂಡ ಜನರಿಗೆ ಫಸ್ಟ್ ನೆನಪಾಗದ ಗಾಡಿ ಬಂದ್ಬಿಟ್ಟು CD100. ಅಷ್ಟು ಫೇಮಸ್ ಆಗಿತ್ತು ಗಾಡಿ. ಮಾತಾ ಮೈಲೇಜ್ ಬಗ್ಗೆ ಮಾತೇ ಆಡಂಗಿಲ್ಲ ಈ ಬೈಕಲ್ಲಿ. 70 ಇಂದ 75 ಮೈಲೇಜ್ ಆರಾಮಾಗಿ ಕೊಡ್ತಾ ಇದೆ ಈ ಗಾಡಿಯಲ್ಲಿ. ಇವಾಗಿರೋ ಪೆಟ್ರೋಲ್ ರೇಟ್ಗೆ ಈ ಗಾಡಿ ಎಲ್ಲ ಚಿನ್ನ ರೇಟ್ಗೆ ಹೋಗುತ್ತೆ ಈ ಗಾಡಿ. ನೋಡಿ ಇದ್ರಲ್ಲಿರೋ ಹೆಡ್ಲೈಟ್ ಬಾಕ್ಸ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ಅಲ್ಲಿರೋ ಅರ್ಧ ಸೈಜ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಈ ಗಾಡಿನ ಮೇನ್ ಪರ್ಪಸ್ ಯಾವುದೇ ತರ ಸ್ಪೀಡ್ಗೆಲ್ಲ ಮಾಡಿಲ್ಲ. ಈ ಗಾಡಿ ಒಂದ್ 80 ಸ್ಪೀಡ್ ಹೋಗ್ಬೋದು. ಈ ಗಾಡಿ ಮಾಡಿರೋದೆ ಫ್ಯಾಮಿಲಿ ಅವ್ರಿಗೆಲ್ಲ ಪಕ್ಕ ಮಾಡ್ಸಿರೋ ಗಾಡಿ. ಆರಾಮಾಗಿ 80 ಮೈಲೇಜ್ ಕೊಡುತ್ತೆ. 4 ಜನ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಒಂದ್ ಫ್ಯಾಮಿಲಿ ಮ್ಯಾನ್ ಯೂಸ್ ಮಾಡಕ್ ಗಾಡಿ ಯಾವ್ದಂದ್ರೆ ಆ ಟೈಮಲ್ಲಿ ಇದ್ದಿದ್ ಬಂದ್ಬಿಟ್ಟು 100% CD100 ಗಾಡಿನೇ. ನೋಡಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಸ್ಪೀಡ್ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ತೋರಿಸುತ್ತೆ. ಇಲ್ಲಿ ನ್ಯೂಟ್ರಲ್ದು ಲೈಟ್ ತೋರಿಸುತ್ತೆ, ಆಮೇಲೆ ಇಂಡಿಕೇಟರ್ದು. ಇವಾಗ ಬಿಡೋ ಗಾಡಿಯಲ್ಲೆಲ್ಲ ಒಂದ್ 4 ಇಂದ 5 ವರ್ಷದೊಳಗಡೆನೆ ಸತ್ತೋಗ್ಬಿಡುತ್ತೆ. 40 ವರ್ಷ ಗಾಡಿ ಆದ್ರೆ ಕೂಡ ನೋಡಿ ಸ್ಮೂತ್ ಆಗಿ ಹೋಗ್ತಾ ಇದೆ. ಏನ್ ಸಕ್ಕದಾಗಿದೆ. ಆವಾಗ ಬಿಲ್ಡ್ ಮಾಡ್ತಾ ಇದ್ದಿದ್ ಗಾಡಿನೇ ಬೇರೆ ತರ ಬಿಲ್ಡ್ ಮಾಡ್ತಾ ಇದ್ರು. ಅದೇ ಇವಾಗೆಲ್ಲ ಅಷ್ಟೊಂದು ರಿಲಯಬಿಲಿಟಿನೇ ಇಲ್ಲ. ಆಮೇಲೆ ಈ ಗಾಡಿಯಲ್ಲಿ ತುಂಬಾ ಕಡೆ ಕ್ರೋಮ್ ಕೊಟ್ಟಿದ್ದಾರೆ. ಕ್ರೋಮ್ ಬಂದ್ಬಿಟ್ಟು ಸಕ್ಕದಾಗಿ ಕಾಣಿಸುತ್ತೆ. ನೋಡಿ ಮುಂದೆ ಬಂಪರ್ ಮತ್ತೆ ಹಿಂದೆ ಕೂಡ ಅಷ್ಟೇ. ನೋಡಿ ಏನ್ ಕ್ರೇಜಿಯಾಗಿ ಕಾಣಿಸುತ್ತೆ ಕ್ರೋಮ್ ಡಿಸೈನ್ ಇದ್ರಲ್ಲಿ. CD100 ಸಕ್ಸಸ್ ಮೇಲೆ ಹೀರೋದವರು ಇನ್ನೂ ತುಂಬಾ ಗಾಡಿ ಬಿಲ್ಡ್ ಮಾಡಿದ್ರು. ಅದ್ರಲ್ಲಿ ಹೀರೋ ಹೋಂಡಾ CD SS, ಹೀರೋ ಹೋಂಡಾ ಸ್ಲೀಕ್ ಮತ್ತೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಮಾತ್ರ ಇಂಡಿಯನ್ ಮಾರ್ಕೆಟ್ ನ ಹೆಂಗ್ ರೂಲ್ ಮಾಡ್ತಾ ಅಂದ್ರೆ ಅಷ್ಟು ರೂಲ್ ಮಾಡ್ತು. ಸ್ಪ್ಲೆಂಡರ್ ಓಡಕ್ಕೆ ಮೇನ್ ಕಾರಣನೇ ಬಂದ್ಬಿಟ್ಟು CD100 ಇಂಡಿಯನ್ ಮಾರ್ಕೆಟ್ ಅಲ್ಲಿ ಓಡಿರ್ಲಿಲ್ಲ ಅಂದ್ರೆ ಸ್ಪ್ಲೆಂಡರ್ ಅಂತ ಒಂದ್ ಗಾಡಿನೇ ಬರ್ತಾ ಇರ್ಲಿಲ್ಲ. ಇದ್ರಲ್ಲಿರೋ ವೀಲ್ಸ್ ಬಂದ್ಬಿಟ್ಟು ಫ್ರಂಟ್ ಟು ಬ್ಯಾಕ್ ಎರಡು ಬಂದ್ಬಿಟ್ಟು 18 ಇಂಚ್ ವೀಲ್ಸ್ ಕೊಟ್ಟಿದ್ದಾರೆ, ಮತ್ತೆ ಸ್ಪೋಕ್ ವೀಲ್ಸ್ ಕೊಟ್ಟಿದ್ದಾರೆ. ಇನ್ನೂ ಸಕ್ಕದಾಗಿರುತ್ತೆ. ತುಂಬಾ BHP ಇರೋ ಗಾಡಿ ಎಲ್ಲ ಓಡಿಸಿದ್ರೆ ಅದೊಂಥರ ಫೀಲು. ಈ ಗಾಡಿಯಲ್ಲಿ ಒಂದ್ 40ರಲ್ಲಿ ಆರಾಮಾಗಿ ಹೋದ್ರೇನೆ ನೋಡಿ ಇಂಥ ಜಾಗದಲ್ಲಿ ಒಂಥರ ಖುಷಿ ಆಗುತ್ತೆ ಈ ಗಾಡಿ ಓಡ್ಸಕ್ಕೆ. ಎಷ್ಟು ಆರಾಮಾಗಿ ಓಡಿಸ್ಬೋದಂದ್ರೆ ಒಂದ್ ಕಾಫಿ ಹೊಟ್ರೆ ಒಂದ್ ಕಾಫಿ ಕುಡ್ಕೊಂಡೆ ಓಡಿಸ್ಬೋದು, ಅಷ್ಟು ಆರಾಮಾಗಿದೆ ಈ ಗಾಡಿ ಓಡ್ಸಕ್ಕೆ. ಇದ್ರಲ್ಲಿರೋ ಬ್ರೇಕ್ಸ್ ಬಂದ್ಬಿಟ್ಟು ಫ್ರಂಟ್ ಟು ಬ್ಯಾಕ್ 2 ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ, ಮತ್ತೆ ಕಿಕ್ಕರ್ ಇದೆ. ಯಾವ್ದೇ ತರ ಸೆಲ್ಫ್ ಸ್ಟಾರ್ಟ್ ಆ ತರ ಎಲ್ಲ ಇರ್ಲಿಲ್ಲ. ಬ್ರೇಕ್ಸ್ ಬಗ್ಗೆ ಕೂಡ ಹೇಳಂಗಿಲ್ಲ. ಬ್ರೇಕ್ಸ್ ಮಾತ್ರ ಹಂಗೆ ಲಚಿಕ್ ಅಂತ ಹಿಡಿದಿದ ತಕ್ಷಣ ನಿಂತ್ಕೊಳುತ್ತೆ. ಆ ಟೈಮಲ್ಲಿ ಮದುವೆ ಆಗ್ಬೇಕಾದ್ರೆ ವರದಕ್ಷಿಣೆ ಆಗಿ ಈ ಗಾಡಿನ ಕೇಳ್ತಾ ಇದ್ರಂತೆ, ಅಷ್ಟು ಫೇಮಸ್ ಆಗಿತ್ತು ಈ ಗಾಡಿ. ಬನ್ನಿ ಇದ್ರಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಎಕ್ಸಾಸ್ಟ್ ನೋಡೋಣ. ಈ ಗಾಡಿ ಹಿಡ್ಕೊಂಡು ಯಾಕೆ ಗುರು 80 ಎಲ್ಲ ಹೋಗ್ತೀರಾ? ಸಿಟಿ ಒಳಗಡೆ ಇಲ್ಲಿ ಲೋಕಲ್ ಆಗಿ ಓಡಾಡಕ್ಕೆ ಒಂದ್ 40 ಇದ್ರೇನೆ ಸಾಕು. ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲೆಲ್ಲ ಒಂದ್ 50 ಹೋಗೋದೇ ಸಿಕ್ಕಾಪಟ್ಟೆ ರೇರು. ಆರಾಮಾಗಿ 40ರಲ್ಲಿ ಈ ಗಾಡಿನೆಲ್ಲ ಸಿಟಿ ಒಳಗಡೆ ಓಡ್ಸಕ್ ಸಕ್ಕದಾಗಿರುತ್ತೆ. ಇದರಲ್ಲಿ ಶಾಕ್ ಅಬ್ಸರ್ವ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ. ಅದೇ ರೇರ್ ಬಂದ್ರೆ ಡ್ಯುಯಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ. ಶಾಕ್ ಅಬ್ಸರ್ವ್ ಬಗ್ಗೆ ಹೇಳಂಗೆ ಇಲ್ಲ, ಹಂಗೆ ಸ್ಟ್ಯಾಂಡರ್ಡ್ ಈಸ್ ಅಟೆನ್ಷನ್ ತರ ನಂಗೆ ಸ್ಟಿಫ್ ಆಗಿದೆ ಶಾಕ್ ಅಬ್ಸರ್ವ್ ಇದ್ರಲ್ಲಿ. 1983ರಲ್ಲಿ ಹೀರೋ ಮತ್ತೆ ಹೋಂಡಾ ಕೊಲ್ಯಾಬ್ ಆಗ್ತಾರೆ. ಕೊಲ್ಯಾಬ್ ಮಾಡಿದಾಗ ಈ ಗಾಡಿನ ಪ್ರೊಡಕ್ಷನ್ ಅಲ್ಲಿ ಬೀಳ್ತಾರೆ. ಇಂಡಿಯಾದಲ್ಲಿ ಫಸ್ಟ್ 4 ಸ್ಟ್ರೋಕ್ ಗಾಡಿ ಯಾವ್ದು ಬಿಟ್ಟಿದೆ ಅಂದ್ರೆ CD100 ಗಾಡಿನೇ. ನೋಡಿ ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಮಿರರ್. ಈ ಮಿರರ್ ಅಲ್ಲಿ ನೋಡಿದ್ರೆ ಹಿಂದ್ಗಡೆ ಇರೋ ಊರೇ ಕಾಣಿಸುತ್ತೆ, ಅಷ್ಟು ದೊಡ್ಡ
ದೊಡ್ಡದಾಗಿ ಕೊಟ್ಟಿದ್ದಾರೆ. 50 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಈ ಊರಿಂದ ಇನ್ನೊಂದು ಊರಿಗೆ ಹೋಗ್ಬಿಟ್ಟು ಬಂದ್ಬಿಡ್ಬೋದು, ಅಷ್ಟಿದೆ ಮೈಲೇಜ್ ಈ ಗಾಡಿಯಲ್ಲಿ. ಕಂಫರ್ಟ್ ಗುರು, ಕಂಫರ್ಟ್ ಮಾತ್ರ ಸಕ್ಕದಾಗಿ ಕೊಟ್ಟಿದ್ದಾರೆ. ಮೈಲೇಜ್ ಕೊಟ್ಟು ಕಂಫರ್ಟ್ ಕೊಟ್ಟಿಲ್ಲ ಅಂದ್ರೆ ಒಂಥರ ಗಾಡಿ ಜಾಸ್ತಿ ದೂರ ಎಲ್ಲ ಓಡ್ಸಕ್ಕಾಗಲ್ಲ. ಸಕ್ಕದಾಗಿ ಕಂಫರ್ಟಬಲ್ ಇದೆ, ಆರಾಮಾಗಿ ಮೈಲೇಜ್ ಕೂಡ ಕೊಟ್ಟಿದ್ದಾರೆ, ಸಕ್ಕದಾಗಿ ಹೋಗ್ಬೋದು ಈ ಗಾಡಿಯಲ್ಲಿ. ಸೀಟ್ ಕೂಡ ಅಷ್ಟೇ ಫುಲ್ ಕಂಫರ್ಟಬಲ್ ಆಗಿದೆ, ಎಲ್ಲೂ ಅಂಡು ನೋವೆಲ್ಲ ಬರ್ತಾ ಇಲ್ಲ. ಈ ಗಾಡಿಗಳೆಲ್ಲ ಇಷ್ಟು ವರ್ಷ ಬರುತ್ತೆ ಅಂತ ಒಂದ್ ಮ್ಯಾಟ್ರ್ ಅಲ್ಲ, ಈ ಗಾಡಿನ ಇಷ್ಟು ವರ್ಷ ಆದ್ರೆ ಕೂಡ ಸಕ್ಕದಾಗಿ ನೋಡ್ಕೊಂತಾ ಇದಾರೆ ಓನರ್ಗಳು. ಅದರಿಂದ ಈ ಗಾಡಿ ಇನ್ನೂ ಮೇಂಟೈನ್ ಆಗಿ ಇನ್ನೂ ಹೊಸ ಗಾಡಿಗಳ ತರ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅನಿಸುತ್ತಿದೆ ಯಾಕೋ